ವಿಶಾಲಾಕಾಶಗಳು ತಾರೆಗಳ ಮಾಲೆ ವಿಶಾಲಗಳು ತಾರೆಗಳ ಮಾಲೆ ಅಗ್ನಿ ಕುಂಡಾಮೃತ ಪ್ರಜ್ವಲಿತ ಜ್ವಾಲೆ ಅಗ್ನಿ ಕುಂಡಾಮೃತ ಪ್ರಜ್ವಲಿತ ಜ್ವಾಲೆ ಪ್ಲಾಸ್ಮಾ ಮೇಳವಿ ಪರಮಾಣು ಸಂಮಿಲನ ಪ್ಲಾಸ್ಮಾ ಮೇಳವಿ ಪರಮಾಣು ಸಂಮಿಲನ ಜಗದ ಜೀವಕ್ಕೆ ಜ್ಯೋತಿ ಸಮದ ನಿಷ್ಕ್ರಮಣ ಜಗದ ಜೀವಕ್ಕೆ ಜ್ಯೋತಿ ಸಮದ ನಿಷ್ಕ್ರಮಣ ಸಮದ ನಿಷ್ಕ್ರಮಣ ಸಮದ ನಿಷ್ಕ್ರಮಣ. ಪ್ರೇಕ್ಷಕ ಸಹೃದಯರಿಗೆ ಸ್ವಾಗತ. ಇಂದು ನಾವು ನಿಮ್ಮ ಮುಂದೆ ವಿಜ್ಞಾನದ ನಾಟಕವೊಂದನ್ನಾಡಿ ತೋರಿಸಬೇಕೆಂದು ಉತ್ಸುಕರಾಗಿ ಬಂದಿದ್ದೇವೆ. ಸಾಮಾನ್ಯ ನಾಟಕವಲ್ಲ ಇದು. ಈ ಬಾರಿ ನಾವು ವಿಜ್ಞಾನದ ನಾಟಕವೊಂದನ್ನಾಡಿ ತೋರಿಸಬೇಕೆಂಬುದು ನಮ್ಮೆಲ್ಲರ ಇರಾದೆ. ವಿಜ್ಞಾನ ಮತ್ತು ನಾಟಕ ಈ ಎರಡು ವಿಷಯಗಳು ಮೇಲ್ನೋಟಕ್ಕೆ ಅಜಗಜಾಂತರ ಎನಿಸಿದರೂ ಆಳದಲ್ಲಿ ಸತ್ಯ ಶೋಧನೆಯೇ ಈ ಎರಡು ವಿಷಯಗಳ ಮೂಲ ಉದ್ದೇಶ ಎಂಬುದು ಪ್ರಾಜ್ಞರ ಅಭಿಪ್ರಾಯ. ಹಾಗೆಯೇ ಯಾವ ವೈಜ್ಞಾನಿಕ ವಿಷಯದ ಕುರಿತು ನಾವಿಂದು ನಾಟಕವನ್ನಾಡೋದು? ಆರ್ಯ ಜಗಕ್ಕೆ ಚಲನೆಯ ನಿಯಮಗಳನ್ನು ನೀಡಿದ ನ್ಯೂಟನ್ನ ನಾಟಕ ಮಾಡಿದರೆ ಹೇಗೆ? ಬೇಡ ಬೇಡ, ಐನ್ಸ್ಟೀನ್ ಕುರಿತಾದ ನಾಟಕವೇ ಸೂಕ್ತ. ಸಲ್ಲದು. ಬೆಳಕಿನ ವಕ್ರೀಭವನವನ್ನು ಕಂಡುಹಿಡಿದ ರಾಮಣ್ಣವರ ಕುರಿತಾದ ನಾಟಕ ಮಾಡಿದರೆ ಎಲ್ಲರಿಗೂ ಮೆಚ್ಚುಗೆ ಆದೀತು. ನೋಡಿ ನೋಡಿ, ಎಲ್ಲರೂ ಪುರುಷ ವಿಜ್ಞಾನಿಗಳಂತೆ ಹೆಸರುಗಳನ್ನು ಹೇಳುತ್ತಿರುವಿರಲ್ಲ, ಯಾಕೆ? ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ಮನುಕುಲಕ್ಕೆ ಒಳಿತನ್ನು ಮಾಡುವ ಯಾವುದೇ ಮಹಿಳಾ ವಿಜ್ಞಾನಿ ನಮ್ಮಲ್ಲಿಲ್ಲವೇ? ಯಾಕಿಲ್ಲ? ಖಂಡಿತ ಇದ್ದಾರೆ. ರೇಡಿಯಂಗಾಗಿ ಪ್ರಸಿದ್ಧಿ ಪಡೆದ ಮೇರಿ ಕ್ಯೂರಿ, ತಾರೆಗಳಿಗೆ ಗುರಿಯಿಟ್ಟು ಜಿಗಿದು ಆ ತಾರಾಪುಂಗದಲ್ಲೇ ಒಂದಾಗಿ ನೆಲೆಸಿದ ಕಲ್ಪನಾ ಚಾವ್ಲಾ. ಆಹಾ, ಆ ಹೆಸರೇ ಎಷ್ಟು ಚಂದ! ಕಲ್ಪನಾ. ಕಲ್ಪನೆ ಸೃಜನಶೀಲವಾಗಿ ಯೋಚಿಸಬಲ್ಲ ಮನಸ್ಸಿನ ಶಕ್ತಿ. ಎಷ್ಟು ಪ್ರೌಢ ಹೆಸರಿದು! ಈ ಮಿನುಗುತಾರಿಯ ಕುರಿತಾಗಿಯೇ ನಾವಿಂದು ನಾಟಕವನ್ನಾಡಬೇಕೆಂಬುದು ನನ್ನ ಬೇಡಿಕೆ. ಆರ್ಯ ಒಪ್ಪಿತ. ಆರ್ಯ ಮಹಾಶಯರಲ್ಲಿ ವಿಜ್ಞಾಪನೆ. ಓಹೋ, ನಾನು ವಿಜ್ಞಾಪಿಸುವುದರಲ್ಲಿ ತೊಡಗಿರುವಾಗಲೇ ಏನೋ ಗದ್ದಲವಾಗುವ ಹಾಗೆ ಕೇಳುವುದಲ್ಲ. ಇರಲಿ, ನೋಡೋಣ. ಓಹೋ, ತಿಳಿಯಿತು. ವಿಶಾಲಾಕಾಶದ ಅವಕಾಶಕ್ಕೆ ಧರಣಿಯಿಂದ ಹಾರಿದ ಕ್ಷಿಪಣಿಯೊಂದು ಭೂಮಾರ್ಗವಾಗಿ ಹಿಂತಿರುಗಿ ಬರುವಾಗ ಅದಕ್ಕೆ ಅಗ್ನಿಸ್ಪರ್ಶವಾಗಿದೆ. ಧಗಧಗನೆ ಉರಿಯುವ ಉಲ್ಕಿಯ ತುಂಡುಗಳು ಭೂಮಿಗೆ ಅಪ್ಪಳಿಸುವ ತೆರದಿ ಗೋಚರವಾಗುತ್ತಿದೆ. ಓ ನಟಿ, ಈ ಕ್ಷಿಪಣಿ ದುರಂತದ ಕುರಿತು ನಮ್ಮ ಪ್ರೇಕ್ಷಕರಿಗೆ ತಿಳಿಸುವೆಯ ಹೇಳು? ಆಗಲೇ ಆರ್ಯ, 2003ರ ಫೆಬ್ರವರಿ 1ರಂದು ಈ ದುರಂತ ಘಟನೆ ನಡೆಯಿತು. ಕೊಲಂಬಿಯಾ ಆಕಾಶ ನೌಕೆ STS-107ರಲ್ಲಿ ಗಗನಯಾತ್ರೆ ಮುಗಿಸಿ ಭೂಮಿಗೆ ಮರಳುವಾಗ ತಾಂತ್ರಿಕ ದೋಷದಿಂದಾಗಿ ಸಂಭವಿಸಿದ ಅಪಘಾತದಲ್ಲಿ 7 ಜನ ಗಗನಯಾನಿಗಳು ನಮ್ಮನಗಲಿದರು. ಈ ಘಟನೆಯಲ್ಲಿ ಭಾರತ ಮೂಲದ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಕೂಡ ವೀರೋಚಿತ ಸಾವನ್ನಪ್ಪಿದರೆಂಬುದು ಈಗ ಇತಿಹಾಸ. ಆ ಇತಿಹಾಸದ ಪುಟಗಳನ್ನು ಹಿಂತೆಗೆಯಿರಿ. ಆ ಮಿನುಗುತಾರಿಯ ಜೀವನದ ಭವ್ಯ ಕಾವ್ಯಗಳಲ್ಲಿ ನಾವಿಂದು ಮತ್ತೊಮ್ಮೆ ವಿಹರಿಸೋಣ. ಬನ್ನಿ. ಅದು 1960ರ ಆಸುಪಾಸು ಹರಿಯಾಣದ ಕರ್ನಾಲ್ ಎಂಬ ಹಳ್ಳಿಯ ಒಂದು ಪುಟ್ಟ ಗುಡಿಸಲಲ್ಲಿ ಬನಾರಸಿಲಾಲ್ ಸಂಜೋತಿ ದಂಪತಿಗಳಿಗೆ 4ನೇ ಪುತ್ರಿಯಾಗಿ ಜನಿಸಿದಳು ಮೋಂಟು. ಹರಿಯಾಣದ ಹಳ್ಳಿಯ ಮೆಟ್ಟಿಲುಗಳ ನಡುವೆ ಹರಿಯಾಣದ ಹಳ್ಳಿಯ ಮೆಟ್ಟಿಲುಗಳ ನಡುವೆ ಮೂರು ಮನಸ್ಸೊಂದು ಕನಸು ಕಂಡಿಕೊಂಡು ಮೂರು ಮನಸ್ಸೊಂದು ಕನಸು ಕಂಡಿಕೊಂಡು ಸಾಮಾಜಿಕ ಬಂಧನಗಳ ಸುತ್ತ ಮುತ್ತ ಸಾಮಾಜಿಕ ಬಂಧನಗಳ ಸುತ್ತ ಮುತ್ತ ಮಿತಿಗಳನ್ನು ಜಯಿಸದೆ ದೂರ ದೂರ ಹಾರುವತ್ತ ಮಿತಿಗಳನ್ನು ಜಯಿಸದೆ ದೂರ ದೂರ ಹಾರುವತ್ತ ಕನಸು ಮೋಟು,
ಬೇಜಾರು. ಏನಮ್ಮ ಬೇಜಾರು ನಿಂಗೆ? ಸದಾಕಾಲ ಆಕಾಶ ನೋಡ್ತಾ ನಿಲ್ಲೋದಕ್ಕೆ ನಿಂಗೆ ಬೇಜಾರಾಗಲ್ವಾ? ಹೀಗೆ ರಾತ್ರಿ ಎಲ್ಲ ನಕ್ಷತ್ರ ನೋಡ್ತಾ ನಿಂತು ನಿಂತು ತಡವಾಗಿ ಮಲಗೋದು, ಮತ್ತೆ ಬೆಳಿಗ್ಗೆ ಬೇಗನೆ ಹೇಳೋದಿಲ್ಲ. ಹೀಗೆ ಆದ್ರೆ ನಿನ್ ಮನೆ ಕೆಲಸಗಳನ್ನು ಕಲಿಯೋದು ಯಾವಾಗ? ಅಮ್ಮ, ಕೆಲಸಗಳೆಲ್ಲ ನನ್ಗಾಗಲ್ಲ. ನಿಜವಾಗ್ಲೂ ಅಮ್ಮ, ಆಕಾಶ ನೋಡು ಎಷ್ಟು ಆಸಕ್ತಿದಾಯಕವಾಗಿದೆ. ಆ ನಕ್ಷತ್ರ ನೋಡಮ್ಮ, ಹೇಗೆ ಕೊನೆಯಿಲ್ಲದೆ ಮಿನುಗ್ತಿದೆ. ಉಂಟು. ಯಾವುದಮ್ಮ ಆಕಾಶ? ನಮ್ಮಂತ ಹೆಂಗಸರಿಗೆ ಮೊರದಗಳವೇ ಆಕಾಶ. ಅದರಲ್ಲಿ ಹರಡಿರೋ ಹಕ್ಕಿ ಕಾಳುಗಳೇ ನಕ್ಷತ್ರ. ಅರ್ಥ ಆಯ್ತಾ ಹುಚ್ಚುಡಿ? ಅಮ್ಮ, ಮೊದಲನೇ ಮಾತು, ಇವತ್ತೇ ತೀರ್ಮಾನ ಮಾಡ್ತೀನಿ. ನನ್ನ ಹೆಸರು ಮೋಂಟು ಅಲ್ಲ. ಹಾಗೆಲ್ಲ ನನ್ನ ಕರಿಬೇಡಿ. ನನ್ನ ಹೆಸರನ್ನ ನಾನೇ ಇಟ್ಕೋತೀನಿ. ನನ್ನ ಹೆಸರು ಕಲ್ಪನಾ. ಎರಡನೇದಾಗಿ ನನ್ನ ಚುಡುಗಿಯೂ ಅಲ್ಲ. ನಾನು ಎಷ್ಟು ಬೆಳಿಬಲ್ಲೆ ಅನ್ನೋದನ್ನ ಈ ಇಡೀ ಸಮಾಜಕ್ಕೆ ತೋರಿಸ್ತೀನಿ. ಆಯ್ತಮ್ಮ ತಾಯಿ, ಈ ಮಾತುಗಳೆಲ್ಲ ಮದುವೆಯಾಗಿ ಗಂಡನ ಮನೆಗೆ ಸೇರೋವರಿಗಷ್ಟೇ, ನೆನಪಿರಲಿ. ಸಂಜ್ಯೋತಿ, ಅದ್ಯಾಕೆ ಹಾಗೆ ಅವಳ ಕುತೂಹಲವನ್ನು ತಿಳಿದೀಯ? ಸುಮ್ಮನಿರು. ನೀನು ಹೀಗೆ ಕನಸು ಕಾಣ್ತಿರೋ ಮಗಳೇ. ಕುತೂಹಲ ತುಂಬಿದ ಬದುಕು ನಿನ್ನದಾಗದೆ. ಬಾ, ನಿನಗೆ ವಿಮಾನ ಹಾರೋಡೋದನ್ನು ತೋರಿಸ್ತೇನೆ. ಆಯ್ತು ಅಪ್ಪ. ಈ ಹೆಣ್ಣು ಮಕ್ಕಳನ್ನು ಹಾಳು ಮಾಡೋದರ ಅಪ್ಪಂದ್ರೆ ಹೀಗೆ ಮೋಟು ಎಂದು ಕರೆಸಿಕೊಳ್ತಿದ್ದ ಮಗು ಕಲ್ಪನಾ ಆಗಿ ಬದಲಾಗ್ತಾಳೆ. ನಭದ ವಿಸ್ತಾರದಲ್ಲಿ ತನ್ನ ರೆಕ್ಕೆಗಳನ್ನು ಚಾಚಿ ಹಾರುವ ಹಕ್ಕಿಗಳು ವಿಮಾನಗಳನ್ನು ನೋಡುತ್ತಾ ಅವಳಿಗೆ ಆಕಾಶಕ್ಕೆ ಜಿಗಿಯುವ, ಅದರ ವಿಸ್ತಾರಕ್ಕೆಲ್ಲಕ್ಕೂ ಹಾರಾಡುವ ಆಸೆ ಜಾಗೃತವಾಯಿತು. ತನ್ನ ತಂದೆಯೊಡನೆ ವಿಮಾನ ಹಾರಾಟದ ತರಬೇತಿಗಳಿಗೆ ಹೋಗುತ್ತಾ ತನ್ನ ಯೌವನವನ್ನು ಕಳೆದಳು. ಕನಸು, ಕನಸು. ಮಗಳೇ, ಅಲ್ಲಿ ನೋಡು, ಆ ದೂರದಲ್ಲಿರೋ ಗ್ಲೈಡರ್ ಆಗ್ತಿದೆಯಲ್ಲ, ಅದನ್ನ ನೀನು ನೋಡಿದ್ಯಾ? ಹ್ಞೂ ಅಪ್ಪ, ಅವತ್ತು ಮನೆಯೊಳಗೆ ನಿಂತಿದ್ದಾಗ ಆಕಾಶದಲ್ಲಿ ವಿಮಾನ ಹಾರ್ತಿತ್ತು. ಅಮ್ಮನಿಗೂ ಕೇಳಿದ್ದೆ ಏನು ಅಂತ. ಹೀಗೆ ಇತ್ತು ಅಪ್ಪ ಅದು ನೋಡೋದಿಕ್ಕೆ. ಹೌದು ಮಗಳೇ, ಈ ವಿಮಾನ ಈ ರೋಡಲ್ಲಿ ಸಂಚರಿಸೋ ಬಸ್ಸುಗಳನ್ನ, ರೈಲು ಗಾಡಿಗಳನ್ನ ನೀನು ನೋಡಿದ್ಯಲ್ಲ, ಅಂತಹುದೇ ವಾಹನ ಇದು ಕೂಡ. ಆದರೆ ಇದು ಆಕಾಶದಲ್ಲಿ ಸಂಚರಿಸ್ತದೆ. ಉಗಿಬಂಡಿಗೆ ಹೇಗೆ ಒಬ್ಬ ಪೈಲಟ್ ಇರ್ತಾನೋ ಹಾಗೆ ಈ ವಿಮಾನಕ್ಕೂ ಒಬ್ಬ ಪೈಲಟ್ ಇರ್ತಾನೆ. ಬಹಳ ನಯನಾಜುಕಾದ ಕೆಲಸವನ್ನದು. ಅಪ್ಪ, ಈ ವಿಮಾನ ಆಕಾಶದಲ್ಲಿ ಹಾರೋದಾದ್ರೂ ಹೇಗೆ? ಆ ವಿಮಾನದ ಭಾರಕ್ಕೆ ಅದು ಕೆಳಗೆ ಬಿದ್ದೋಗಲ್ವಾ? ಇಲ್ಲ ಮಗು, ಈ ಬರ್ನೌಲಿ ತತ್ವ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಗೊತ್ತು ಗೊತ್ತು. ದ್ರವ್ಯದ ವೇಗ ಹೆಚ್ಚಾದಾಗ ದ್ರವ್ಯದ ಒತ್ತಡ ಕಡಿಮೆ ಆಗ್ತದೆ, ಅದೇ ಅಲ್ವಾ? ವೆರಿ ಗುಡ್ ಕಲ್ಪನಾ. ಇದೇ ಬರ್ನೌಲಿ ತತ್ವದಿಂದಲೇ ವಿಮಾನ ಹಾರಾಡೋದು. ಹೇಗೆಂದ್ರೆ ಈ ಪೇಪರಿನ ರಾಕೆಟ್ ಮಾಡಿ ನೀನು ಹಾರಿಸುವಾಗ ನಿನಗೆ ಗೊತ್ತಾಗ್ತದೆ ನೋಡು. ಈ ಪೇಪರ್ನ ನೀನು ಇಲ್ಲಿ ಕೈಯಿಂದ ಹೀಗೆ ಬಿಟ್ರೆ ನೆಲಕ್ಕೆ ಡೊಪ್ ಅಂತ ಬಿದ್ದೋಗ್ತದೆ. ಅದೇ ಅದನ್ನ ಗ್ಲೈಡ್ ಆಗುವ ಹಾಗೆ ಹೀಗೆ ಮುಂದಕ್ಕೆ ದುಡಿದರೆ ಒಂದಿಷ್ಟು ದೂರದವರೆಗೆ ಗಾಳಿಯಲ್ಲಿ ಚಲಿಸ್ತದೆ. ಓ, ಯಾಕಾಗೆ? ಅಂದರೆ ಈ ಏರೋಪ್ಲೇನಿನ ರೆಕ್ಕೆಗಳು ಗಾಳಿ ಅನ್ನೋ ದ್ರವ್ಯವನ್ನ ಅರ್ಧಕ್ಕೆ ಸೀಳಿ ಮುಂದಕ್ಕೆ ಚಲಿಸ್ತದೆ. ಇದರಿಂದ ರೆಕ್ಕೆ ಮೇಲಿನ ಗಾಳಿಯ ವೇಗ ಹೆಚ್ಚಾಗ್ತದೆ, ಒತ್ತಡ ಕಡಿಮೆ ಆಗ್ತದೆ. ರೆಕ್ಕೆ ಕೆಳಗಿನ ಗಾಳಿಗೆ ವೇಗ ಕಡಿಮೆ ಇದ್ದರೂ ಒತ್ತಡ ಜಾಸ್ತಿ ಆಗ್ತದೆ. ಈ ರೆಕ್ಕೆ ಕೆಳಗಿನ ಹೆಚ್ಚಾದ ಒತ್ತಡ ಏರೋಪ್ಲೇನ್ ಅನ್ನ ಹಾರುವ ಹಾಗೆ ಮಾಡ್ತದೆ. ವಾವ್, ಎಷ್ಟು ಮಜಾ ಅಪ್ಪ ಈ ವಿಜ್ಞಾನ. ಅಲ್ಲಿ ನೋಡು ನೋಡು, ಆ ಗ್ಲೈಡರ್ ಲ್ಯಾಂಡ್ ಆಗ್ತಿದೆ. ಅಪ್ಪ, ನಾನು ಆಕಾಶಕ್ಕೆ ಹಾರ್ಬೇಕು, ಅದೇ ನನ್ನ ಕನಸು. ಆಕಾಶಕ್ಕೇರೋ ಅವಳ ಕನಸು ಶುರುವಾಗಿದ್ದೇ ತನ್ನ ಬಾಲ್ಯದಲ್ಲಿ. 1982ರ ವೇಳೆಗಾಗಲೇ ಪ್ರತಿಭಾವಂತ ಕಲ್ಪನಾ ಪಂಜಾಬಿನ ವಿಶ್ವವಿದ್ಯಾಲಯವೊಂದರಲ್ಲಿ ತನ್ನ ಏರೋನಾಟಿಕ್ಸ್ ವಿಷಯದ ಡಿಗ್ರಿಯನ್ನು ಮುಗಿಸಿದಳು. ಆಕಾಶದ ಗುರಿಯನ್ನು ನಿಂತ ಮಹಾಶಕ್ತಿಯೇ, ಆಕಾಶದ ಗುರಿಯನ್ನು ನಿಂತ ಮಹಾಶಕ್ತಿಯೇ, ಅಸಂಖ್ಯಾತ ಹೆಣ್ಣುಗಳಿಗೆ ಸ್ಫೂರ್ತಿ ತರುವ ಯುಕ್ತಿಯೇ, ಅಸಂಖ್ಯಾತ ಹೆಣ್ಣುಗಳಿಗೆ ಸ್ಫೂರ್ತಿ ತರುವ ಯುಕ್ತಿಯೇ. ನಮ್ಮ ಹೆಮ್ಮೆ ನೀನು, ನಿನ್ನ ಮೇಲೆ ನಮಗೆ ಭಕ್ತಿಯೇ, ನಮ್ಮ ಹೆಮ್ಮೆ ನೀನು, ನಿನ್ನ ಮೇಲೆ ನಮಗೆ ಭಕ್ತಿಯೇ. ಛಲವು ನೀನು, ಬಲವು ನೀನು,
ಪೆರಿದಿಲ್ಲ ಅಂದ ಮೇಲೆ ಆಕಾಶಕ್ಕೇರುವ ಕನಸುಗಳಿಗೆ ಏಕೆ ಪೆರಿದಿ? ಈ ತರದ ಸಮಾಜದ ಕುಹಕ ಕುಟುಂಬದ ವಿರೋಧದ ನಡುವೆಯೂ ಕಲ್ಪನಾ 1992ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಟೆಕ್ಸಾಸ್ ಯೂನಿವರ್ಸಿಟಿಗೆ ಪ್ರಯಾಣವನ್ನು ಬೆಳೆಸ್ತಾಳೆ. ಅದರ ಮುಂದಿನ ವರ್ಷದಲ್ಲೇ ಜಾನ್ ಪಿಯರೆ ಹ್ಯಾರಿಸನ್ ಅವರ ಜೊತೆ ದಾಂಪತ್ಯಕ್ಕೆ ಕಾಲಿಡ್ತಾಳೆ. ತನ್ನ ಉನ್ನತ ವಿದ್ಯಾಭ್ಯಾಸದಲ್ಲಿ ಫ್ಲೂಯಿಡ್ ಏರ್ ಡೈನಮಿಕ್ಸ್ ಎಂಬುದು ಇವಳ ಪ್ರಬಂಧದ ವಿಷಯವಾಗ್ತದೆ. ಹಾಗಂದ್ರೆ ಏನು ಆರ್ಯ? ಅಂದರೆ ವಿಮಾನದ ರೆಕ್ಕೆಗಳ ಸುತ್ತ ಗಾಳಿ ಹೇಗೆ ನೀರಿನಂತೆ ವರ್ತಿಸುತ್ತದೆ ಎಂಬ ಆಸಕ್ತಿಯುತ ವಿಷಯದ ಕುರಿತು ಪ್ರಬಂಧವನ್ನು ರಚಿಸಿ ಅದಕ್ಕೆ PhD ಪದವಿಯನ್ನು ಕೂಡ ಗಳಿಸ್ತಾಳೆ. ಆಹಾ, ಎಷ್ಟು ಸಾಹಸಮಯವಾದ ಜೀವನ ಕಲ್ಪನಳದ್ದು. ಆರ್ಯ, ಈಕೆ ಇನ್ನು ಯಾವುದಾದರೂ ಸಾಹಸಮಯವಾದ ಕಥೆಗಳಿದ್ದರೆ ಹೇಳುವಂತವರಾಗಿ. ಆಗಲಿ, ಕೇಳುವಂತವಳಾಗು. 1994ರಲ್ಲಿ ಅಮೆರಿಕಾದ ನಾಸಾ 4000 ಜನರಲ್ಲಿ ಕೇವಲ 20 ಜನರನ್ನು ಆಸ್ಟ್ರೋನಟ್ ತರಬೇತಿಗೆಂದು ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲಿ ಮೊದಲ ಹೆಸರೇ ಕಲ್ಪನಾಳದ್ದು. ಕನಸು ಕಲ್ಪನಾ, come here. Look here. ಹೀಲಿಯಂನ absolute 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆಗ್ತಿದೆ. The helium has become superfluid. ಈಗ ಹೀಲಿಯಂ ಯಾವುದೇ ಫ್ರಿಕ್ಷನ್ ಇಲ್ಲದೆ ಗಾಳಿಯ ಹಾಗೆ ಎಲ್ಲ ಕಡೆ ಹರಿಬಹುದು. ಇಲ್ಲಿ ನೋಡು, ಹೇಗೆ ಹೀಲಿಯಂ ಈ ದೊಡ್ಡ ಸಿಲಿಂಡರ್ನಿಂದ ಕೆಳಗೆ ನೀರಿನ ಹಾಗೆ ಸೋರಿಕೆ ಆಗ್ತಿದೆ. Wow, this is so incredible. This can make many advances in quantum physics, right? Yes, many advanced cooling machines could be developed for the future space endeavors. Thermal maintenance could be much easier. Space ರಾಕೆಟ್ಗಳೊಳಗೆ ಟೆಂಪರೇಚರ್ ಮೇಂಟೈನ್ ಮಾಡೋ ದೊಡ್ಡ ಸವಾಲಿಗೆ ನಾವು ಇವತ್ತು ಉತ್ತರ ಕಂಡುಹಿಡಿಯಬೇಕು. So, let's move on to the deployment of Spartan. That's your job. Go ahead. Is everything ready? Yes, everything's ready. Now we are just seconds away from deploying Spartan. Okay, on my count. 10, 9, 8, 7, 6. Kalpana, ಏನಾಗ್ತಿದೆ? What happened to the robotic arm? I don't know. The robotic arm is fine actually, but Spartan is quite too heavy, so now it's out of control. Oh, now what do we do? Don't worry, I will not let anyone down. I will go out, I will spacewalk and bring back the Spartan and its deployer to the control. Kalpana, are you sure? Yes, I am. Help me. Well done, Casey. I'm so proud of you. Thank you. Come, let's go. ನೋಡಿದ್ಯಾ ನಟಿ, ಎಂತ ಧೀರ ನಮ್ಮ ನಾಯಕಿ. ತನ್ನ ಕ್ಷಿಪಣಿ ಎಂಬ ಗೂಡು ಅಂದರೆ ಸುರಕ್ಷಿತ ಸ್ಥಳದಿಂದ ಹೊರನಡೆದು ಅಂತರಿಕ್ಷದಲ್ಲಿ ತೇಲುತ್ತಾ ರಾಕೆಟಿನಿಂದ ಕಳಚಿಕೊಂಡ ಭಾಗವನ್ನು ಮರಳಿ ಸೇರಿಸುವ ಧೈರ್ಯ ಯಾರಿಗಿರಲು ಸಾಧ್ಯ? ಈ ಯಾನದಲ್ಲಿ ಅವರ ತಂಡ ಅನೇಕ ಪ್ರಯೋಗಗಳನ್ನು ಮಾಡಿದರು. ಅಲ್ಪ ಗುರುತ್ವಾಕರ್ಷಣೆಯಲ್ಲಿ ಗಿಡಗಳು ಹೇಗೆ ಬೆಳೆಯಬಲ್ಲವು, ಇರುವೆಗಳು, ಜೇನುಹುಳಗಳು ಅಂತರಿಕ್ಷದಲ್ಲಿ ಹೇಗೆ ವರ್ತಿಸಬಲ್ಲವು ಎಂಬೆಲ್ಲಾ ವಿಷಯಗಳ ಕುರಿತು ಅನ್ವೇಷಣೆ ನಡೆಸುತ್ತಾ ಸತತ 16 ದಿನಗಳ ಕಾಲ ಆ ನಭದಲ್ಲಿರುತ್ತಾರೆ. ಆರ್ಯ, ಈ ಕಥೆಗಳನ್ನು ಕೇಳಿಯೇ ರೋಮಾಂಚನವಾಗುತ್ತದೆ. ಈ ಬಾರಿಯ ಗಗನಯಾತ್ರೆ ಸುಖಾಂತ್ಯವೇ ಹಾಗಾದರೆ? ಹೌದು ನಟಿ, ಜೀವನದುದ್ದಕ್ಕೂ ಸವಾಲುಗಳನ್ನೇ ಎದುರಿಸಿಕೊಂಡು ಬಂದ ಈಕೆಗೆ ಈ ಸವಾಲು ದೊಡ್ಡದೇನನಿಸಲಿಲ್ಲ. ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಆ ಸವಾಲನ್ನು ಸಂಪನ್ನವಾಗಿಸಿದಳು. ಹಾಗಾಗಿ 1997ರ ಯಾನ ಸುಖಾಂತ್ಯವನ್ನೇ ಕಂಡಿತು. ಆದರೆ ಆದರೇನು ಆರ್ಯ?
ಆಕೆಯ ಕೊನೆಯ ಅಂತರಿಕ್ಷ ಯಾನ ಅಲ್ಲವೇ? ಹೌದು ನಟಿ, ಬಾ ನೋಡೋಣ ಆ ಕಡೆ ಗಳಿಗೆಯಲ್ಲಿ ಏನಾಗಿತ್ತೆಂಬುದನ್ನು. Oh, it's been 2 weeks. We are successful in researching about how combustion takes place in space. Yes, also we are able to study the growth of gases. ಲ್ಯಾಬ್ಗಳಲ್ಲಿ ಬ್ರೈನ್ ಮಾತ್ರ ಕಾಣಿಸೋದು, ಆದ್ರೆ ಇಲ್ಲಿ 3 ಡೈಮೆನ್ಷನ್ಗಳಲ್ಲಿ ಸೆಲ್ ಬೆಳೆಯೋದ್ರಿಂದ ಟ್ಯೂಮರ್ಗಳು ಹೇಗೆ ಬೆಳೀತಾವೆ ಅಂತ ರಿಸರ್ಚ್ ಮಾಡ್ಬೋದು. ಟ್ಯೂಮರ್ಗಳ ತಿಳ್ಕೊಳ್ಳೋದು ಇನ್ನೂ ಸುಲಭ. All thanks to you guys. I'm proud of all of you. Yes, we are proud of all of us too. Alright, we are at the 100th of G. Oh, it's amazing. It is getting bright out there. We are entering into the Earth's atmosphere. Here we come here at my home. Capcom, do you read? ಕೊಲಂಬಿಯಾ. This is a tragedy we are witnessing. The Columbia is lost. What could be the reason? Yes, ಈ ಅಂತರಿಕ್ಷ ನೌಕೆಯನ್ನು ಲಾಂಚ್ ಮಾಡಿದ ದಿನ ಇದರ ಸಣ್ಣ ಫೋನ್ ತುಂಡು ಇದರ ಎಡಭಾಗದ ವಿಂಗಿಗೆ ಅಪ್ಪಳಿಸಿತು. 60 ಸೆಂಟಿಮೀಟರ್ ಗಾತ್ರದ ಈ ಸಣ್ಣ ತುಂಡು ಇಡೀ ಸ್ಪೇಸ್ ಶಟಲ್ ಅಸ್ತಿತ್ವವನ್ನೇ ಇಲ್ಲವಾಗಿಸಿಬಿಡ್ತಾ ಇರಬಹುದು. 700 ರಿಂದ 800 ಕಿಲೋಮೀಟರ್ ವೇಗದಲ್ಲಿ ಆ ತುಂಡು ಮುರಿದು ಬಿತ್ತು. The whole nation is in sorrow. We are deeply saddened and shocked right now. ಇನ್ನು ಮುಂದೆ ಆದದ್ದೆಲ್ಲ ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ಸತ್ಯಗಳಾಗಿ ಉಳಿದು ಬಿಟ್ಟಿವೆ. ಕೊಲಂಬಿಯಾ ಆಕಾಶ ನೌಕೆ ಛಿದ್ರವಾಗಿ ಭೂಮಿಗೆ ಅಪ್ಪಳಿಸಿತು. ಅದರಲ್ಲಿದ್ದ 7 ಜನರು ಮರಣವನ್ನಪ್ಪಿದರು. ಇದೆಂಥ ಅನ್ಯಾಯ! ಮನುಕುಲದ ಒಳಿತಿಗಾಗಿ ಉನ್ನತ ಮಟ್ಟದ ಸಂಶೋಧನೆಗಳನ್ನು ಮಾಡಲೆಂದು ಕುಟುಂಬ, ಸ್ನೇಹಿತರು ಮತ್ತು ತಮ್ಮ ಜೀವ ಭಯಗಳನ್ನು ತೊರೆದು ಅಂತರಿಕ್ಷಕ್ಕೆ ತೆರಳಿದ ಅಂತ ಧೀಮಂತರ ಅಂತ್ಯ ಹೀಗೇ ಆಗಬೇಕೇ? ನಿಜ ನಟಿ, ಇಂಥ ಧೀಮಂತ ಉತ್ತಮರಲ್ಲಿ ನಮ್ಮ ದೇಶದ ಕಲ್ಪನಾ ಕೂಡ ಒಬ್ಬಳು. 1961ರಲ್ಲಿ ಜನಿಸಿ 2003ರಲ್ಲಿ ಇಹಲೋಕ ತ್ಯಜಿಸಿದ ಈಕೆ ಕೇವಲ ಕುತೂಹಲಿಯಾಗಿರಲಿಲ್ಲ, ಕನಸುಗಾತಿಯಾಗಿದ್ದಳು, ಗಟ್ಟಿಗಿತ್ತಿಯಾಗಿದ್ದಳು. ಅಮೆರಿಕಕ್ಕೆ ಹೋದರೂ ನಮ್ಮ ದೇಶದ ನಂಟನ್ನು ಬಿಟ್ಟುಕೊಡಲಿಲ್ಲ. ಇಲ್ಲಿನ ಪ್ರತಿ ಹೆಣ್ಣು ಮಕ್ಕಳಿಗೂ ವಿಜ್ಞಾನ, ತಂತ್ರಜ್ಞಾನದ ಶಿಕ್ಷಣ ಸಿಗಬೇಕು, ಆಗ ಮಾತ್ರ ಸಬಲೀಕರಣ ಸಾಧ್ಯ ಎಂದು ಬಲವಾಗಿ ನಂಬಿದ್ದ ಇವಳು ಸ್ವತಃ ತಾನೇ ಅವರ ವಿದ್ಯಾಭ್ಯಾಸಕ್ಕೆ ನೆರವು ನೀಡುತ್ತಿದ್ದಳು. ಪ್ರತಿ ವರ್ಷ ತಾನು ಓದಿದ ಶಾಲೆಯ 2 ಹೆಣ್ಣು ಮಕ್ಕಳನ್ನು ನಾಸಾಗೆ ಕರೆದುಕೊಂಡು ಅಲ್ಲಿನ ಅಂತರಿಕ್ಷ ವಿಜ್ಞಾನದ ತರಬೇತಿಯನ್ನು ನೀಡಿಸುವ ಏರ್ಪಾಡನ್ನು ಮಾಡಿದ್ದಳು. ಕಲ್ಪನಾ ಚಾವ್ಲಾ ನಮಗೆ ಮುಂಬರಲಿರುವ ಅನೇಕ ಪೀಳಿಗೆಗಳಿಗೆ ಸ್ಫೂರ್ತಿ. ಆರ್ಯ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಮಾತು ಇವರ ವಿಷಯದಲ್ಲೇ ಸಾದೃಶವಾಯಿತಲ್ಲ. ಕಲ್ಪನಾ ಚಾವ್ಲಾ ಒಬ್ಬಳು ಕಲಿತಿದ್ದಕ್ಕೆ ಆಕೆ ಅದೆಷ್ಟೋ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಇಂಬು ನೀಡಿದ್ದಳು. ಅದೆಷ್ಟೋ ವಿಜ್ಞಾನಿಗಳು ತಮ್ಮ ಜೀವನದುದ್ದಕ್ಕೂ ಸಂಶೋಧನೆಗಳನ್ನು ನಡೆಸಿ ಅನೇಕ ಸಿದ್ಧಾಂತ ತತ್ವಗಳನ್ನು ನೀಡಿದರೆ, ಕಲ್ಪನಾ ಚಾವ್ಲಾ ತನ್ನ ಜೀವನವನ್ನೇ ತತ್ವವನ್ನಾಗಿಸಿ ಸಿದ್ಧಾಂತವನ್ನಾಗಿಸಿ ನಮ್ಮ ಕಾಲದ ವಿಜ್ಞಾನ ವಿದ್ರುಮವಾಗಿದ್ದಾರೆ. ನಿಜ ನಟಿ, ನಿನ್ನ ಮಾತು ಮೆಚ್ಚತಕ್ಕದ್ದೇ. ಹಾಗೆಂದೇ ಕಲ್ಪನಾ ಚಾವ್ಲಾ ಈಗಲೂ ಆ ಅಂತರಿಕ್ಷದಲ್ಲೇ ಇದ್ದಾಳೆ. ಹೇಗೆ ಗೊತ್ತೇನು? ಹೇಗೆ? ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇರುವ ಅನೇಕ ಆಕಾಶ ಕಾಯಗಳಲ್ಲಿ ಒಂದಕ್ಕೆ ನಾಸಾ ಕಲ್ಪನಾ ಚಾವ್ಲಾ ಎಂದು ನಾಮಕರಣ ಮಾಡಿದ್ದಾರೆ. ಆಕಾಶ ಕಾಯಗಳನ್ನೇ ನೋಡುತ್ತಾ ಬೆಳೆದ ಈಕೆಗೆ ಅದೇ ಆಕಾಶ ಕಾಯಕ್ಕೊಂದಕ್ಕೆ ಅದೇ ಹೆಸರನ್ನು ಇಡುತ್ತೇವೆ ಎಂದರೆ ಅದು ಎಂಥ ಗೆಲುವು ಅಲ್ಲವೇ? ಕವಿ ಕುಲೋತ್ತಮರ ಮಾತಿದೆ. ಆ ಮಾತನ್ನು ನೆನೆಯುತ್ತಾ ಈ ನಾಟಕಕ್ಕೆ ಮಂಗಳ ಹಾಡೋಣ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. 1 ನಿಮಿಷ ಆರ್ಯ, ಈ ಸಾಲುಗಳನ್ನು ತಿದ್ದಲೇಬೇಕು. ನಿನಗೆ ಬೇರೆ ಹೆಸರು ಬೇಕೇ ಎಂದು ಕೇಳಿದಿರಲ್ಲ, ಅದಕ್ಕೆ ಉತ್ತರ ಹೌದು, ಬೇಕೇ ಬೇಕು. ಮೋಟು ಎಂಬ ಹೆಸರನ್ನು ಬದಲಾಯಿಸಿಕೊಂಡ ವಿಜ್ಞಾನದ ಅಜರಾಮರ ಜ್ಯೋತಿಗೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಅವಳೇ ಇಟ್ಟುಕೊಂಡ ಹೆಸರು ಕಲ್ಪನಾ ಎನ್ನೋಣ. ಮಿನುಗುತ್ತಾರೆ ಎನ್ನೋಣ, ಮಿನುಗುತ್ತಾರೆ ಎನ್ನೋಣ. ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ
ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ